ಅದೇನೋ ಗೊತ್ತಿಲ್ಲ, ಎಣ್ಣೆ ಕುಡಿಯೋರನ್ನ ಕಂಡ್ರೆ ಈ ಸರ್ಕಾರಕ್ಕೆ ಏನಾಗುತ್ತೆ ಅಂತೇಳಿ ಇರೋ ಬರೋದನ್ನೆಲ್ಲ ಎಣ್ಣೆ ಕುಡಿಯೋರಿಂದನೇ ಕಿತ್ತಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಬೊಕ್ಕಸ ತುಂಬಬೇಕು ಅಂದರೆ ಇವರಿಂದನೇ ಕಿತ್ಕೊಳ್ಳೋದು ಸರಿ ಅಂತ ಹೇಳ್ಬಿಟ್ಟು ಮದ್ಯಪ್ರಿಯರಿಗೆ ಬಜೆಟಲ್ಲಿ ಸುಂಕದ ಶಾಕ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸತತ 2-3 ಬಾರಿ 20% ಇನ್ಕ್ರೀಸ್ ಮಾಡಿ ತಂದಿಟ್ರು. ₹100 ಇದ್ದಿದ್ದು ₹200 ಆಯಿತು. ಇನ್ನು ಮುಂದೆ ಈಗ ಬೇರೆ ರೀತಿಯಲ್ಲಿ ತಂದಿದ್ದಾರೆ. ಈಗ ಹೊಸದಂತೆ ಇನ್ನು ಮುಂದೆ ಮದ್ಯದ ಅಂಶದ ಆಧಾರದ ಮೇಲೆ ಅಬಕಾರಿ ಸುಂಕ ಜಾರಿ ಮಾಡ್ತಾರಂತೆ. ಏಪ್ರಿಲ್ ತಿಂಗಳಿನಿಂದ ಆಲ್ಕೋಹಾಲ್ ಅಂಶ ಆಧರಿಸಿ ತೆರಿಗೆ ಅಂತೆ. ಇದರಿಂದ 45,000 ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ಇಟ್ಕೊಂಡಿದ್ದಾರೆ. ಪ್ರತಿ ಲೀಟರ್ನಲ್ಲಿ ಮದ್ಯದ ಅಂಶವನ್ನ ಆಧರಿಸಿ ಅಬಕಾರಿ ಸುಂಕವನ್ನ ವಿಧಿಸ್ತಾರಂತೆ. ಅಂದ್ರೆ ಅದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅನ್ನೋದರ ಆಧಾರದ ಮೇಲೆ 8%, 14%, 42% ಈ ಥರ ಏನಿರುತ್ತೆ ಅದರ ಆಧಾರದ ಮೇಲೆ ಈಗ ಅದಕ್ಕೆ ರೇಟನ್ನು ಫಿಕ್ಸ್ ಮಾಡ್ತಾರಂತೆ. ಅಂದರೆ ಇಲ್ಲಿಯವರೆಗೂ ಅದಕ್ಕೆ ಹಾಕೊಂಡು ಬಂದಿದ್ದು ಯಾವ ಆಧಾರದ ಮೇಲೆ ನೀವು ₹100 ಇದ್ದಿದ್ದು ₹200, ₹200 ಇದ್ದಿದ್ದು ₹400, ಡಬಲ್ ಮಾಡಿಟ್ರಿ. ಈಗ ಇನ್ನೊಂದು ಆಧಾರದ ಮೇಲೆ ಮಾಡ್ತಾರಂತೆ.